ಎಲ್ಲರಿಗೂ ನಮಸ್ಕಾರ. ಇವತ್ತು ಹುರುಳಿಕಟ್ಟು ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದೊಂದು ಅದ್ಭುತವಾದ ರುಚಿಯುಳ್ಳ ಒಂದು ಸಾಂಬಾರಿದು. ರಸಮ್ ಥರನೇ ಇರುತ್ತೆ, ಆದರೆ ಟೇಸ್ಟ್ ಮಾತ್ರ ಸ್ವಲ್ಪ ಬೇರೆ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸೈಡ್ ಪಲ್ಯಗಳು ಬೇಕು ಅಂತಲೇ ಇಲ್ಲ, ಅಷ್ಟೊಂದು ಅದ್ಭುತವಾದ ರುಚಿ. ಬರೀ ಉಪ್ಪಿನಕಾಯಿ ಒಂದಿದ್ರೆ ಸಾಕು, ಚೆನ್ನಾಗಿ ಊಟ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರಿಗೆ ಒಂದು 5 ಸ್ಪೂನ್ ಹುರುಳಿ ಕಾಳನ್ನು ತಗೊಂಡು ಅದನ್ನು ತೊಳೆದು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇದನ್ನು ಕುಕ್ಕರಿಗೆ ಹಾಕ್ಕೊಳ್ಳೋಣ ಈ ರೀತಿ. ಇದಕ್ಕೆ ನಾವು ನಾಟಿ ಟೊಮೆಟೊವನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ನಾಟಿ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಮತ್ತು ಈಗ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಇದನ್ನು ಒಂದು 16ರಿಂದ 18 ವಿಸಿಲ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಅದು ತುಂಬ ಚೆನ್ನಾಗಿ ನುಣ್ಣಗೆ ಬೇಯಬೇಕಾಗುತ್ತೆ. ಅದರಿಂದ ಒಂದು 18 ವಿಸಿಲ್ ನಾವು ಮಾಡ್ಕೋಬೇಕಾಗತ್ತೆ ಈ ಹುರುಳಿಕಾಳುಗಳನ್ನು. ಅಷ್ಟರೊಳಗಾಗಿ ನಾವೀಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ. ಆಮೇಲೆ ಒಂದು 5-6 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಣಗಿದ ಮೆಣಸನ್ನು ಹಾಕ್ಕೊಳ್ತೀವಿ. ಇದು ಸ್ವಲ್ಪ ಖಾರ ಇರೋದನ್ನೇ ಹಾಕ್ಕೋಬೇಕು. ಇದು ಕಡ್ಡಿ ಮೆಣಸು, ಸ್ವಲ್ಪ ಖಾರ ಇರುತ್ತೆ. ನೀವು ಮೆಣಸು ಹಾಕೋದಿದ್ದರೆ, ಮೆಣಸಿನಕಾಯಿ ಹಾಕೋದಿದ್ದರೆ ಗುಂಟೂರು ಮೆಣಸು ಮತ್ತು ಬ್ಯಾಡಗಿ ಮೆಣಸು ಸೇರಿಸ್ಕೋಬೋದು. ಇದು ಕಡ್ಡಿ ಮೆಣಸಾಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಇದು ಬೇಕಾಗಿಲ್ಲ. ಮತ್ತು ಕಾಯಿ ತುರಿಯನ್ನು ಸೇರಿಸಿದ್ದೀನಿ, ಸ್ವಲ್ಪ ಕಾಯಿ ಪೀಸಸನ್ನು ಸೇರಿಸಿದ್ದೀನಿ. ನೋಡಿ, ಈ ಥರ ಡ್ರೈ ಪೌಡರ್ ಮಾಡ್ಕೋಬೇಕಾಗತ್ತೆ. ಈ ಥರ ಡ್ರೈ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ತುಂಬ ನುಣ್ಣಗೆ ರುಬ್ಬಬಾರ್ದು, ಸ್ವಲ್ಪ ತರಿತರಿಯಾಗೆ ಈ ಥರ ಇರಬೇಕು. ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ನೆನೆಸಿಡೋಣ. ಈಗ ಈ ಬೇಯಿಸ್ಕೊಂಡಿದ್ವಲ್ಲ ಹುರುಳಿ ಮತ್ತು ಟೊಮೆಟೊ, ಅದನ್ನು ಈ ಥರ ಜರಡಿ ಮಾಡಿಕೊಂಡು ಅದರ ರಸ ಮಾತ್ರ ತೆಕ್ಕೊಂಡು, ಇದನ್ನು ಕೂಡ ಹುರುಳಿ ಕಾಳುಗಳನ್ನು ಕೂಡ ಕಿವುಚಿ ಅದರ ರಸವನ್ನು ಕಂಪ್ಲೀಟಾಗಿ ತಗೋಬೇಕಾಗುತ್ತೆ. ಹುರುಳಿ ಕಾಳನ್ನು ಸಾರಿಗೆ ಹಾಕಬಾರ್ದು, ಜಸ್ಟ್ ಅದನ್ನು ಕಿವುಚಿ ಅದರ ರಸವನ್ನು ಮಾತ್ರ ತೆಕ್ಕೋಬೇಕು. ಟೊಮೆಟೊ ಮತ್ತು ಹುರುಳಿ ಕಾಳು ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಥರ ಪ್ರೆಸ್ ಮಾಡಿ ಅದರ ರಸವನ್ನು ಮಾತ್ರ ನಾವು ತೆಕ್ಕೋಬೇಕಾಗತ್ತೆ. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಮಗೆ, ಏಕೆಂದರೆ ಅದು ಚೆನ್ನಾಗಿ ಅದರ ರಸ ಎಲ್ಲ ಕಂಪ್ಲೀಟ್ ಬೇಕಾಗುತ್ತೆ ನಮಗೆ. ಕೊನೆಯಲ್ಲಿ ಆ ಜರಡು ಉಳಿಯುತ್ತಲ್ಲ, ಅದನ್ನು ಮಾತ್ರ ನಾವು ಬಿಸಾಕಬೇಕಾಗುತ್ತೆ ಅಷ್ಟೇ. ಈ ರಸ ಮಾತ್ರ ತಗೋಬೇಕು. ನೋಡಿ, ಟೊಮೆಟೊ ಹುರುಳಿ ಅದರ ಮಿಕ್ಸ್ಚರ್ ಮಾತ್ರ ನಾವು ತಗೊಳ್ತಾ ಇದ್ದೀವಿ. ರಸ ಮಾತ್ರ ತಗೋಬೇಕಾಗತ್ತೆ. ನೋಡಿ, ಲಾಸ್ಟಿಗೆ ಇದಿಷ್ಟು ಉಳಿದಿದೆ. ಎಲ್ಲ ತೊಗೊಂಡಾದ್ಮೇಲೆ ಈ ಥರ ಉಳಿದು ಇದೇನು ಉಪಯೋಗ ಇಲ್ಲ ನಮಗೆ, ಇದನ್ನು ಬಿಸಾಕ್ಬೋದು. ಅದರ ರಸ ಎಲ್ಲ ತೆಗೆದುಕೊಂಡಾಗಿದೆ. ಇವಾಗ ನಾವು ನೋಡಿ, ಈ ಥರ ಇಷ್ಟು ರಸ ಸಿಕ್ಕಿದೆ ನಮಗೆ. ನಿಮಗೆ ಜಾಸ್ತಿ ಬೇಕಾದರೆ ಹುರುಳಿಕಾಳು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಇಲ್ಲಿ ಇಷ್ಟು ಹುರುಳಿಕಾಳು ರಸ ಸಿಕ್ಕಿದೆ. ಈಗ ಒಂದು ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ಸಾಸಿವೆ, ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನಕಾಯಿ, ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗಿದು. ಈಗ ನಾವು ಏನು ರುಬ್ಕೊಂಡಿದ್ವಲ್ಲ ತರಿಯಾಗಿ, ಆ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ರುಬ್ಕೊಂಡಿದ್ದ ಎಲ್ಲ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು. ಯಾಕಂದರೆ ನಾವು ಮುಂಚೆ ಯಾವುದನ್ನು ಹುರ್ಕೊಂಡಿಲ್ಲ, ಅದರಿಂದ ಈಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ. ಈ ಸಾರು ತುಂಬಾ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಮತ್ತು ಮಾಡೋದು ಕೂಡ ತುಂಬ ಈಸಿ, ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ. ಸೊ ಅದ್ಭುತವಾದ ಸಾಂಬಾರು ಇದೊಂದು ಹುರುಳಿಕಟ್ಟು. ಈ ಥರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಫ್ರೈ ಆಗಿದೆ ಇದು ಎಲ್ಲವೂ ಕೂಡ.
ಈಗ ನಾವೇನು ರಸ ತೆಕ್ಕೊಂಡಿಟ್ಕೊಂಡಿದ್ವಲ್ಲ, ಹುರುಳಿಕಾಳು ಮತ್ತು ನಾಟಿ ಟೊಮೆಟೊ ಹಾಕಿ ಸೇರಿಸಿದ್ದು, ಆ ರಸವನ್ನು ಇದಕ್ಕೆ ಸೇರಿಸ್ಬಿಡೋಣ. ಇದು ಇವಾಗ ಚೆನ್ನಾಗಿ ಕುದಿಬೇಕು. ಈ ಹಂತದಲ್ಲಿ ನೀವು ಬೇಕಾದರೆ ನೀರು ಸೇರಿಸ್ಕೋಬೋದು. ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋಣ ಇದಕ್ಕೆ. ಈಗ ಹುಣಸೆಹಣ್ಣು ಏನು ನೆನೆಸಿಟ್ಕೊಂಡಿದ್ವಲ್ಲ, ಆ ರಸವನ್ನು ಹಾಕೋಣ. ಹುಣಸೆಹಣ್ಣಿನ ರಸವನ್ನು ಹಾಕೋಣ. ಉಪ್ಪು, ಹುಳಿ, ಖಾರ ಎಲ್ಲವೂ ಚೆನ್ನಾಗಿದೆ. ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು. ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಮೇಲ್ಗಡೆ ಮತ್ತೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದೆರಡು ಕುದಿ ಬಂದರೆ ಸಾಕಾಗುತ್ತೆ. ಇದು ತುಂಬಾ ಚೆನ್ನಾಗಾಗುತ್ತೆ, ತುಂಬ ರುಚಿಕರವಾಗಿರುತ್ತೆ. ಪಲ್ಯ ಏನೂ ಬೇಕೇ ಆಗಿರಲ್ಲ ಇದಕ್ಕೆ, ಸೈಡ್ ಡಿಶ್ ಅಂತ ಏನೂ ಬೇಕಾಗಿರಲ್ಲ. ಬರೀ ಉಪ್ಪಿನಕಾಯಲ್ಲಿ ಊಟ ಮಾಡಿಬಿಡ್ಬೋದು. ಅಷ್ಟೊಂದು ತುಂಬಾ ಚೆನ್ನಾಗಿರುತ್ತೆ. ಅದ್ಭುತವಾದ ಒಂದು ಸಾಂಬಾರು. ನಿಮ್ಮ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಒಮ್ಮೆ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ ಇದು. ಈಗ ಸಾಂಬಾರು ರೆಡಿಯಾಗಿದೆ ನಮ್ಮದು. ಇಷ್ಟೇ, ಇದು ಅಷ್ಟೇ. ನೀವು ತೆಳ್ಳಗೆ ಬೇಕಾದರೆ ಬೇಕಾದರೆ ಇನ್ನೂ ತೆಳ್ಳಗೆ ಬೇಕಾಗಿದೆ ಅಂದರೆ ನೀವು ಸ್ವಲ್ಪ ನೀರು ಸೇರಿಸ್ಕೋಬೋದು ಇದಕ್ಕೆ.